ನಮಸ್ಕಾರ. ಕಾಮಿಡಿ ಶೋನಲ್ಲಿ ಒಂದು ಅತ್ಯದ್ಭುತವಾದಂತಹ ದಾಖಲೆಯನ್ನು ನಿರ್ಮಿಸಿದ್ದು ಕಾಮಿಡಿ ಕಿಲಾಡಿಗಳು. ತದನಂತರದ ಬೆಳವಣಿಗೆಯಲ್ಲಿ ಈಗ ಮತ್ತೊಮ್ಮೆ ಅವರೆಲ್ಲರೂ ಇಡೀ ರಾಜ್ಯದ ಜನತೆಗೆ ಒಂದು ನಗುವಿನ ಹಬ್ಬವನ್ನೇ ಉಣಿಸ್ಲಿಕ್ಕೆ ಬರ್ತಿರುವಂಥದ್ದು ಕಿಲಾಡಿ ಕುಟುಂಬ ಅನ್ನುವಂಥ ಹೆಸರಿನಲ್ಲಿ. ಈ ಸುಸಂದರ್ಭದಲ್ಲಿ ಆ ಎಲ್ಲ ಈ ರಾಜ್ಯ ಕಂಡಂಥ ಅತ್ಯದ್ಭುತ ಕಲಾವಿದರನ್ನು ಪರಿಚಯಿಸುವ ಹೊತ್ತು ಸುವರ್ಣ ನ್ಯೂಸ್ ಮಾಡ್ತಿರುವಂಥದ್ದು ನಮ್ಮ ಹೆಮ್ಮೆಯ ಸಂಗತಿ. ಆಶ್ಚರ್ಯಕರ ವಿಚಾರ ಅಂದರೆ ಆ 10 ಜನ ಮಹಾನ್ ಕಲಾವಿದರು ಒಟ್ಟಿಗೆ ಇವತ್ತು ಸುವರ್ಣ ನ್ಯೂಸ್ನ ಸ್ಟುಡಿಯೋದಲ್ಲಿ ಏಕಕಾಲದಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮಗೂ ಕೂಡ ಇದೊಂದು ಸುಯೋಗ ಅಂತ ಭಾವಿಸ್ತಾ ಅವರನ್ನು ಪರಿಚಯಿಸ್ತಾ ಇದ್ದೀನಿ. ಮೊದಲಿಗೆ ಗೋವಿಂದೇಗೌಡರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಶಿವರಾಜ್ ಇದ್ದಾರೆ, ಶಿವರಾಜ್ ಕೇರ್ಪೇಟೆ. ಈಗಾಗಲೇ ಇಡೀ ರಾಜ್ಯದ ಜನರಲ್ಲಿ ಹೊಸ ಸಂಚಲನವನ್ನು, ಹೊಸ ಹಾಸ್ಯಕ್ಕೆ ಹೊಸ ಪರಿಭಾಷೆಯನ್ನು ಬರೆದವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅನೀಶ್ ಇದ್ದಾರೆ, ನಮಸ್ಕಾರ ಅನೀಶ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಮುತ್ತುರಾಜ್ ಹೊಸ ಗೆಟಪ್ನಲ್ಲಿ ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಲೋಕೇಶ್ ನಮ್ಮ ಜೊತೆ ಸೈಲೆಂಟಾಗಿ ಕೂತಿದ್ದಾರೆ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ದಿವ್ಯಶ್ರೀ ವೆಲ್ಕಮ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಪ್ರವೀಣ್ ಇದ್ದಾರೆ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನಯನ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತಿದ್ದೀವಿ. ಹಿತೇಶ್ ಬೆಳ್ತಂಗಡಿ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಸಂಜು ಬಸಯ್ಯ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಾವು ಹೇಳಿದ ಹಾಗೆ ಕಿಲಾಡಿ ಕುಟುಂಬ. ಏನಿದು ಕಿಲಾಡಿ ಕುಟುಂಬ? ಎಂತಹ ಟೈಮಿಂಗ್ ಇದೆ ಅನ್ನುವಂಥದ್ದು. ಕಾಮಿಡಿ ಅನ್ನುವಂಥದ್ದು ಹಾಸ್ಯ ಟೈಮಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದು ನಾವು ಹಿಂದೆ ಕಲಾವಿದರುಗಳಿಂದ ಕೇಳ್ಪಟ್ಟಿದ್ವಿ. ಅದನ್ನು ಪ್ರಾಯಶಃ ಅನುಭವಿಸ್ತಿರುವಂಥದ್ದು ಈ ಕಲಾವಿದರ ಅಭಿನಯದಿಂದ ಅನ್ನುವಂಥದ್ದು. ಮೊದಲಿಗೆ ನಾನು ಶಿವರಾಜ್ ಅವರನ್ನೇ ಮಾತಾಡಿಸ್ತೇನೆ. ಒನ್ಸ್ ಅಗೇನ್ ಮತ್ತೊಮ್ಮೆ ನಿಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡಲಿಕ್ಕೆ ಈಗಾಗಲೇ ಒಂದು ಇಡೀ ಬಹುತೇಕ ಒಂದಷ್ಟು ದಿವಸಗಳ ಕಾಲ ರಾಜ್ಯದ ಜನರನ್ನು ನಗಿಸಿದ್ದೀರಿ. ಮತ್ತು ಹೊಸ ವರಸೆ ಅನ್ನುವಂಥದ್ದು ನಿಜಕ್ಕೂ ನಮಗೆ ಪ್ರೋಮೋ ನೋಡಿದ್ರೆ ನಗು ಬರುವಂಥದ್ದು. ಸಹಜವಾಗಿ ಈ ಹೊಸ ಪ್ರಯತ್ನದ ಬಗ್ಗೆ ತಮ್ಮ ಮಾತು. ಇದು ಮತ್ತೆ ಒಂದ್ಸಲ ಸಿಕ್ಕಿರೋ ದೊಡ್ಡ ಅವಕಾಶ. ಮತ್ತೆ ಜನಗಳನ್ನ ನಗಿಸೋದಕ್ಕೆ ಅಥವಾ ಜನಗಳ ಜೊತೆ ನಾವು ಬೆರೆಯೋದಕ್ಕೆ, ಜನಗಳ ಮನಸ್ಸಲ್ಲಿ ಕೂರೋದಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದೆ ಜೀ ಕನ್ನಡ. ಎಕ್ಸಾಕ್ಟ್ಲಿ. ಅದೇ ಮೊದಲು ಸಿಕ್ಕಿದ ಅವಕಾಶ ನಮ್ಗೆ ಇಷ್ಟೊಂದು ದೊಡ್ಡ ಮಟ್ಟಿಗಿನ ಹೆಸರು ತಂದು ಕೊಡುತ್ತೆ ಅಂತ ಊಹೆನೂ ಮಾಡ್ಕೊಂಡಿರಲಿಲ್ಲ. ನನ್ನನ್ನು ಒಬ್ಬ ವಿನ್ನರ್ ಅಂತ ಘೋಷಣೆ ಮಾಡೋದಕ್ಕಿಂತ ನಾವೆಲ್ಲರೂ ಅನ್ಕೊಂಡಿದ್ವಿ, ಎಲ್ಲರೂ ವಿನ್ನರ್ ಅಂತ ನಾವು ಮಾತಾಡೋದು 10 ಜನ. ಸೊ ಈ 10 ಜನರಲ್ಲಿ ಒಂದು ಒಡನಾಟ ಇಷ್ಟು ಚೆನ್ನಾಗಿರೋದ್ರಿಂದನೇ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಆಗ್ತಾಯಿದೆ ಅನ್ನೋದು ಖುಷಿ ಸಿಯಿಂದ. ಆದರೆ ಆ ಕಾಮಿಡಿ ಕಿಲಾಡಿನಲ್ಲಿ ಎಷ್ಟು ಜನಗಳನ್ನ ನಗಿಸಿದೀವೋ ಅದಕ್ಕಿಂತ ಜಾಸ್ತಿ ನಗು ಕಿಲಾಡಿ ಕುಟುಂಬದಿಂದ ಬರುತ್ತೆ. ಯಾಕಂದರೆ ಕಾಮಿಡಿ ಕಿಲಾಡಿ ಕಟ್ಕೊಟ್ಟಂತಹ ನಮ್ದೊಂದು ಕುಟುಂಬ 10 ಜನದ್ದು. ಸೊ ಅದೇ ಕುಟುಂಬನ ಇಟ್ಕೊಂಡು ಮತ್ತೆ ನಾವು ಜನರ ಮುಂದೆ ಬರ್ತಾ ಇದ್ದೀವಿ. ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇದೆ ಜನಗಳಿಗೆ. ನಾವು ಅಷ್ಟೇ ಕಷ್ಟಪಡ್ತಾ ಇದ್ದೀವಿ ಈಗ ಮತ್ತೆ. ಅಲ್ಲ, ಆಮೇಲೆ ಈ ಪ್ರೋಮೋ ಇನ್ನಷ್ಟು ಕುತೂಹಲ ಕೆರಳಿಸ್ತಾ ಇದೆ ಅಂತ ನಮಗೆ. ಅದು ನಮ್ಗೆ ಆಶ್ಚರ್ಯ ಆಗೋದಷ್ಟೇ, ದಿನ ಹೇಗೆ ಸಾಧ್ಯ ಅಂತ. ಇಷ್ಟು ದಿವಸ ನೀವು ಒಂದು ಸ್ಕಿಟ್ ಇಟ್ಕೊಂಡು ಮಾಡ್ತಿದ್ರಿ, ಒಂದಷ್ಟು ತಯಾರಿ ಇರ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ದಿನವೂ ಕೂಡ ಈ ಚಾಲೆಂಜ್ ಈಗ ಅನ್ನುವಂಥದ್ದು, ಅದನ್ನು ಸಾಧ್ಯವಾಗಿಸ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ಇಲ್ಲಿರುವಂಥ ಪ್ರಶ್ನೆ. ನಾನು ಆ ಉತ್ತರವನ್ನು ಪಡೆಯೋದಕ್ಕೆ ಮುಂಚೆ ನಯನ ಇದ್ದಾರೆ, ಹೆದರಬೇಡಿ. ಈ ಜನರನ್ನು ಹೆದರಿಸಿದವ್ರು ನೀವೇ ಹೆದರ್ಕೊಂಡ್ರೆ ನಮಗೆ ಹೆದರಿಕೆ ಆಗುತ್ತೆ ಅಂತ. ಹೊಸ ಕಾನ್ಸೆಪ್ಟ್ ಬಗ್ಗೆ ತಮ್ಮ ಮಾತು ಅಂತಂದರೆ, ನಾವು ಕಾಮಿಡಿ ಕಿಲಾಡಿ ಸ್ಟಾರ್ಟಿಂಗ್ ಬಂದಾಗ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ, ಹೊಸ ಪರಿಚಯ, ಹೊಸ ಫ್ರೆಂಡ್ಶಿಪ್, ಹೊಸ ಸಂಬಂಧಗಳು. ಅದಾದಮೇಲೆ ಎಲ್ಲ ಫಿನಾಲೆ ಎಲ್ಲ ಮುಗ್ದೋಯ್ತಪ್ಪ, ಎಲ್ಲರೂ ಬಸ್ಸಲ್ಲಿ ಬರಬೇಕಾದ್ರೆ ಎಲ್ಲರ ಮನಸ್ಸಲ್ಲಿ ಒಂಥರ ಯೋಚನೆ, ಅಯ್ಯೋ ಕಾಮಿಡಿ ಕಿಲಾಡಿ ಮುಗ್ದೋಯ್ತು, ನೆಕ್ಸ್ಟ್ ಏನು ಅನ್ನೋ ಥರ ಯೋಚನೆ. ಬಟ್ ಆಫ್ಟರ್ ಸಮ್ ಡೇಸ್ ನಾವೆಲ್ಲರೂ ಮತ್ತೆ ಭೇಟಿ ಆಗ್ತೀವಿ. ಈ ಥರದ್ದೊಂದು ಕಿಲಾಡಿ ಕುಟುಂಬನ ಒಂದು ಹೊಸ ಪ್ರೋಗ್ರಾಮ್ ಮತ್ತೆ ಶುರುವಾಗುತ್ತೆ. ನಾವೆಲ್ಲರೂ ಮತ್ತೆ ಜನರನ್ನ ಎಂಟರ್ಟೈನ್ ಮಾಡಕ್ಕೆ ಬರ್ತೀವಿ ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜಕ್ಕೂ ನಮಗೆ ಪ್ರಾಕ್ಟೀಸ್ ಎಲ್ಲ ಮಾಡಬೇಕಾದ್ರೆ ಕಾಮಿಡಿ ಕಿಲಾಡಿ ಅನ್ಸೋದು, ಯಾವಾಗ ಮುಗಿಯತ್ತಪ್ಪ ಇದು. ಅದೆಲ್ಲ ಮುಗಿದ್ಮೇಲೆ ಅನಿಸ್ತಿಚ್ಚೆ ಇಷ್ಟು ಬೇಗ ಮುಗ್ದೋಯ್ತಲ್ಲ, ನಾವು ಇನ್ನೊಂದು ಸ್ವಲ್ಪ ಎಂಜಾಯ್ ಮಾಡ್ಬೋದಾಗಿತ್ತು ಅಂತ. ಬಟ್ ಲಕ್ಕಿಲಿ ನಮಗೆ ಆ ಆಪರ್ಚುನಿಟಿ ಇನ್ನೊಂದ್ಸರಿ ಸಿಕ್ಕಿದೆ. ಸೊ ಈ ಸತಿ ನಾವು ಆ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು ಅಷ್ಟೇ. ಖಂಡಿತ. ಯಾಕಂದ್ರೆ ಒಂದೊಮ್ಮೆ ಅವಕಾಶ ಸಿಗದೇ ಇದ್ದಿದ್ರೆ ಕಳ್ಕೊಳ್ತಿರೋದು ನೀವಲ್ಲ, ನಾವು ಅಂತ, ಅಂದ್ರೆ ರಾಜ್ಯದ ಜನತೆ ಅನ್ನುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಮ ಅಷ್ಟು ಪ್ರಯೋಗಗಳನ್ನ, ಅಷ್ಟು ಪ್ರಯತ್ನಗಳನ್ನ ಜನ ಮೆಚ್ಚಿದ್ದಾರೆ. ಒನ್ಸ್ ಅಗೇನ್ ವೆಲ್ಕಮ್ ಅಗೇನ್ ಕಾರ್ಯಕ್ರಮಕ್ಕೆ. ಮತ್ತು ಇನ್ನೊಂದು ಕಾರ್ಯಕ್ರಮಗಳ ಮೂಲಕ ಮತ್ತೊಮ್ಮೆ ಸೂಚನೆಯನ್ನು ಕೂಡ ಕೊಡ್ತಿದ್ದೀರಿ ಅನ್ನುವಂಥದ್ದು. ವೆಲ್ಕಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಯ್ಯಪ್ಪ, ನಿಮ್ಮನ್ನು ಎಲ್ಲೋ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ ರಾಜ್ಯದ ಜನ ಭಾರಿ ಬೇಜಾರಲ್ಲಿದ್ರು. ಈಗ ಮತ್ತೆ ಖುಷಿ ಕೊಟ್ಟಿದ್ದೀರಿ ಅನ್ನುವಂಥದ್ದು.
ಕಾಮಿಡಿ ಕಿಲಾಡಿಗಳ ಮುಗಿದ ಮೇಲೆ ನಮಗೂ ಕೂಡ ಇನ್ನು ಯಾವಾಗ ಈ ಥರ ಫ್ಯಾಮಿಲಿ ಸಿಗುತ್ತಪ್ಪ ನಮಗೆ ಇನ್ನು ಯಾವ ಶೋ ಮಾಡ್ಬೋದು ಅಂತ ವಿಚಾರ ಮಾಡ್ಬೇಕಾದ್ರೆ ನಮಗೆ ಜಿ ಕನ್ನಡ ಕಿಲಾಡಿ ಕುಟುಂಬ ಅನ್ನೋದೊಂದು ಮಾಡ್ತಾಯಿದ್ದೀವಿ ಅಂತ ಕಾಲ್ ಬಂದಾಗ ನಮಗೆ ಸಖತ್ ಖುಷಿ ಆಗೋಯ್ತು. ಮತ್ತೆ ನಮ್ಮ ಫ್ಯಾಮಿಲಿಗಳ ಜೊತೆ ನಾನು ಸೇರ್ತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ ಕಿಲಾಡಿ ಕುಟುಂಬ ಮಾಡಬೇಕಾದ್ರೆ. ಒಂದಷ್ಟು ನಿರೀಕ್ಷೆ ತಮಗೂ ಕೂಡ ಇದೆ. ತುಂಬ ನಿರೀಕ್ಷೆ ಇದೆ. ಎಸ್, ಸಾಹೇಬ್ರಿದ್ದಾರೆ. ಅವ್ರಿಲ್ಲದೆ ಅವ್ರು ಮಾಡೋ ಒಂದು ಸೌಂಡಿಂದ ಇಡೀ ಮಂಗಳೂರೇ ಮನೆಯಿಂದ ಹೊರಗೆ ಬರುತ್ತೆ. ಈಗ ಮತ್ತೆ ಪುನಃ ನಿಮ್ಮ ಸದ್ದಿಗೆ ಒಂದು ವೇದಿಕೆ ಅಂತ. ಖಂಡಿತ. ಅಲ್ಲ, ನಾನು ಹೇಳೋಣ ಅಂದ್ಕೊಂಡಿದ್ದೆ ಅಲ್ಲಿಂದನೇ ಸ್ಟಾರ್ಟ್ ಆಗಲಿ ಅಂತ. ಅದು ನೀವಿಲ್ದೆ ಆ ಸೌಂಡ್ ಇಲ್ಲ. ಅಲ್ಲ, ಇಲ್ದಿದ್ರೆ ನಾನು ಕೀ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅದನ್ನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಒಂದು ಸೌಂಡನ್ನು ಹಿಡ್ಕೊಂಡು ಮಂಗಳೂರಿಂದ ಬಂದಿದ್ದೆ. ಕಾಮಿಡಿ ಕಿಲಾಡಿ ಮೂಲಕ ನಾನು ಗುರುತಿಸಿದ್ದೆ. ಈಗ ಮತ್ತೆ ಜನರು ಕೊಟ್ಟಿರುವಂಥ ಪ್ರೀತಿಯನ್ನು ಮತ್ತೆ ಅವರಿಗೆ ಪ್ರೀತಿಯಿಂದ ಅವ್ರ ಮುಂದೆ ಬರ್ತಿದ್ದೇವೆ ಕಿಲಾಡಿ ಕುಟುಂಬದ ಮೂಲಕ. ಅದರಲ್ಲಿ ಸ್ವಲ್ಪ ಸೌಂಡ್ ಚೇಂಜ್ ಮಾಡ್ತಿದ್ದೇನೆ. ಇದು ಯಾವ್ದ್ರದ್ದು ಇಲ್ಲ, ಮಕ್ಕಳು ಸೈಕಲ್ ಅಲ್ಲಿ ಹಾರ್ನ್ ಬರುತ್ತೆ ಈ ತರ ಮತ್ತೆ ನಗಿಸ್ಲಿಕ್ಕೆ ನಾವು ಮತ್ತೆ ಎಲ್ಲರೂ ಬರ್ತಿದ್ದೀವಿ. ನಮಗೂ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಈ ಫ್ಯಾಮಿಲಿ ಜೊತೆ ಮತ್ತೆ ಸೇರ್ಕೊಂಡಿದ್ದೀವಿ. ಇದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು ನಿಜವಾಗ್ಲೂ. ಖಂಡಿತ ಹಲವು ಸೊಗಡಿರುತ್ತೆ ಈ ರಾಜ್ಯದ. ಅಷ್ಟೂ ಸೊಗಡಿನ ಭಾಷೆಯ ಸೊಗಡಿನ ಗಂಧವನ್ನು ಮನೆ ಮನೆಗೆ ನಿಮ್ಮದೇ ಶೈಲಿಯಲ್ಲಿ ತಾವು ತಲುಪಿಸಿದವರು. ಹಾಗಾಗಿ ಈ ಬಾರಿ ಅದಕ್ಕೆ ಮತ್ತೊಂದು ವೇದಿಕೆ ಅನ್ನುವಂಥದ್ದು. ನಿಮ್ಮ ಸಿಗ್ನೇಚರ್ ಏನಿರುತ್ತೆ ಇಲ್ಲಿ ಅಂತ? ಖಂಡಿತ ಸರ್, ಯಾಕಂದ್ರೆ ಕರ್ನಾಟಕದಲ್ಲಿ ಕೋಟಿ ಕೋಟಿ ಕಲಾವಿದರಿದ್ದಾರೆ. ಸೊ ಅಂತ ಅಲ್ಲ, ಆ ನಂಬರ್ಸ್ ಕೇಳಿ ಹೆದರಿಕೆ ಆಯ್ತಾ ಅಂತ. ಅಷ್ಟು ಕಲಾವಿದರ ಮಧ್ಯೆ ನಮ್ಮ ಈ 10 ಜನ ಕಲಾವಿದರನ್ನ ಗುರುತಿಸಿ ಕಾಮಿಡಿ ಕಿಲಾಡಿಗಳು ನಂತರ ಕಿಲಾಡಿ ಕುಟುಂಬದಲ್ಲಿ ಮತ್ತೆ ಕುಟುಂಬ ಸೆಟ್ಟೇ ಆಗಲ್ಲ, ಇದು ಸೆಟ್ ಆಗಲ್ಲ ನೀವು ಹಿಂಗ್ ಮಾಡಿ ಮಾತಾಡಿದ್ರೆ ಅಂತ. ನೀವು ನಿಮ್ಮ ಸ್ಟೈಲಲ್ಲೇ ಈ ರೇಂಜ್ಗೆ ಎಲ್ಲರನ್ನು ಬೆಚ್ಚ ಬೀಳಿಸಿದ್ಯಾ ಕಾಮಿಡಿ ಕಿಲಾಡಿ? ಬೆಚ್ಚ ಬೀಳ್ಸೋದ್ಕಿಂತ ಜಾಸ್ತಿ ಇದು ಸ್ಕಿಟ್ಟಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಮಾತಾಡ್ತಿರುವಾಗ ನಯನ ಸುಮಾರು ಬೆಚ್ಚ ಬಿದ್ದಿದ್ದಾಳೆ. ಆಮೇಲೆ ಜೊತೆಗಿರುವಾಗ ಇವರೆಲ್ಲ ಬೆಚ್ಚ ಬಿದ್ದಿದ್ದಾರೆ. ಸೊ ಈ ನಾವು ಎಲ್ಲ ಸೇರ್ಕೊಂಡಾಗ ಒಟ್ಟಿಗೆ ಮಾತಾಡ್ಕೊತಾ ಇದ್ವಿ. ಇನ್ನು 6 ತಿಂಗಳು ನಾವೆಲ್ಲರೂ ಆರೋಗ್ಯವಾಗಿರ್ತೀವಿ ಅಂತ. ಯಾಕಂದ್ರೆ ನಗ್ತಾ ನಗ್ತಾ ಆ ಸ್ಕಿಟ್ ಮಾಡುವಾಗ ನಗ್ತಾ ಎಲ್ರು ಏನೇ ಕಾರ್ಯ ಇದ್ರು ವಾಸಿ ಆಗ್ಬಿಡುತ್ತೆ. ಜೊತೆಗೆ ನೀವೇ ಆರೋಗ್ಯ ಇದ್ರು ಸಾಲದು, ಇಡೀ ರಾಜ್ಯದ ಜನರ ಅದೇ ಸರ್ ಹೇಳಕ್ ಬಂದೆ. ಯಾಕಂದ್ರೆ ನಮ್ಮ ಆರೋಗ್ಯ ಸಚಿವರು ಒಂದ್ ಕಡೆ ಬಿಸಿ ಇದ್ದಾರೆ. ಸೊ ಹಾಗಾಗಿ ರಾಜ್ಯದ ಜನರ ಆರೋಗ್ಯ ಕಾಪಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ. ಖಂಡಿತ ಸರ್. ಎಸ್, ಖಂಡಿತ. ನಗುವಿನಲ್ಲಿಯೇ ಒಂದು ವಿಶೇಷ ಚಿಕಿತ್ಸೆಯನ್ನು ಕೊಡುವ ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ರಾಜ್ಯದ ಜನರ ಆರೋಗ್ಯದ ಕಾಳಜಿ ಕೂಡ ಅವ್ರ ಮೇಲೆ ಇದೆ ಅನ್ನುವಂಥದ್ದು. ಇನ್ನಷ್ಟು ಜನ ಕಲಾವಿದರಿದ್ರೆ ನನಗೆ ಭಯ ಆಗೋಕೆ ಶುರುವಾಗಿದೆ. ಇವ್ರ ಮಧ್ಯೆ ಇನ್ನೂ 1-1.5 ಗಂಟೆಗೆ ನಮ್ಮನ್ನು ಹುರಿದು ಬಿಡ್ತಾರೆ ಇವರು ಅನ್ನುವಂಥದ್ದು.